ವೀಕ್ಷಕರೇ, ಈಗ ನಮ್ಮ ಜೊತೆ BET ಕಾನ್ವೆಂಟ್ ಸ್ಕೂಲ್ನ ಪ್ರಿನ್ಸಿಪಲ್ ಆಗಿರುವ ಶ್ರೀಮತಿ ಸಂಧ್ಯಾ PH ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಥ್ಯಾಂಕ್ ಯು, ವೆಲ್ಕಮ್. ಮೊದಲಿಗೆ BET ಕಾನ್ವೆಂಟ್ ಸ್ಕೂಲ್ ಏನಿದೆ ಇದು ಸ್ಥಾಪನೆ ಆಗಿದ್ದು ಯಾವಾಗ, ಇದರ ಸಂಸ್ಥಾಪಕರು ಯಾರು, ಹಾಗೆ ಮೊದಲಿಗೆ ವಿದ್ಯಾರ್ಥಿಗಳ ಸ್ಟ್ರೆಂತ್ ಎಷ್ಟಿತ್ತು, ಈಗ ಒಟ್ಟಾರೆಯಾಗಿ ಎಷ್ಟು ವಿದ್ಯಾರ್ಥಿಗಳು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಹೇಳಿ. BET convent was established in the year 1990. Visionary as well as the person who is the architect of Bemal layout, Dr. R. Arunachalam sir. So when the school was ಸ್ಥಾಪನೆ ಮಾಡಬೇಕು ಅಂತ ಇದ್ದಾಗ ಈ ಲೇಔಟ್ನಲ್ಲಿ ಸ್ಕೂಲ್ಗಳು ಇರಲಿಲ್ಲ. ಸೊ ಮೇನ್ ಪ್ರಯಾರಿಟಿ ವಾಸ್ ಪೀಪಲ್ ಕಮಿಂಗ್ ಓವರ್ ಹಿಯರ್, ದೇ ವಾಂಟೆಡ್ ಎ ಗುಡ್ ಸ್ಕೂಲ್. ಓಕೆ. ಸೊ ಆವಾಗ ಸ್ಥಾಪನೆ ಆಗಿದ್ದು. ಸೊ 8-10 ಜನ ಮಕ್ಕಳೇ ಇದ್ದಿದ್ದು. ಅದರಿಂದ ಇವಾಗ ವಿ ಹ್ಯಾವ್ ಕಮ್ ಟು ಆಲ್ಮೋಸ್ಟ್ 850-900 ಸ್ಟೂಡೆಂಟ್ಸ್. ಓಕೆ, ನೋಡಿ, ಶುರುವಾದಾಗ ಕೇವಲ 8 ಜನ ವಿದ್ಯಾರ್ಥಿಗಳಿದ್ರು, ಈಗ ಅದು 800 ತಲುಪಿದೆ. ತುಂಬ ಸಂತೋಷ. ಹಾಗೆ ಮ್ಯಾಮ್, ಈ ಸ್ಕೂಲಲ್ಲಿ ಎಷ್ಟು ತರಗತಿಗಳಿದೆ ಮತ್ತು ಬೇರೆ ಎಲ್ಲ ಯಾವ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತೀವಿ? ವಿ ಹ್ಯಾವ್ ಕ್ಲಾಸಸ್ ಫ್ರಮ್ ಪ್ರೀ ನರ್ಸರಿ ಟು 10th ಸ್ಟ್ಯಾಂಡರ್ಡ್. ಸೊ ಯಾವ ಥರ ಶಿಕ್ಷಣ ಅಂದರೆ ಮಕ್ಕಳಿಗೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್, ನಾಟ್ ಓನ್ಲಿ ಇನ್ ಅಕಾಡೆಮಿಕ್ಸ್ ಬಟ್ ಇಟ್ ಕುಡ್ ಬಿ ಸ್ಪೋರ್ಟ್ಸ್, ಯೋಗ. as we have extra classes for fine arts, for dancing, drawing, music. So makkal bhavishyakkoskara all round development we are having classes and trained faculty. That is our added point. ವೆರಿ ನೈಸ್. ಮೇಡಮ್, ಈಗ ಯೋಗ ಆರೋಗ್ಯದ ಮೇಲೆ, ಅದರಲ್ಲೂ ಮಕ್ಕಳ ಆರೋಗ್ಯದ ಮೇಲೆ ತುಂಬ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ಇದು ಎಲ್ಲ ಶಾಲೆಯಲ್ಲೂ ಅಂದರೆ ಬಹುತೇಕ ಶಾಲೆಗಳಲ್ಲಿ ಈ ಒಂದು ಸೌಲಭ್ಯ ಇರೋದಿಲ್ಲ. ನಿಮ್ಮ ಶಾಲೆಯಲ್ಲಿ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀರಾ ಯೋಗಕ್ಕೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಯೋಗ ವಿ ಹ್ಯಾವ್ from that is first standard to 10th standard, and we have an yoga instructor who is a qualified person to train them. And ಪ್ರತಿಭಾ ಕಾರಂಜಿ ಆ ಥರ ಕಾಂಪಿಟೇಷನ್ಸ್ನಲ್ಲೂ ನಮ್ಮ ಮಕ್ಕಳು ವಿ ಹ್ಯಾವ್ ಕಮ್ ಅಪ್ ಟು ದ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ನಲ್ಲೂ ಬಂದಿದ್ದಾರೆ, ಪ್ರೈಸಸ್ ತೊಗೊಂಡು ಬಂದಿದ್ದಾರೆ. ಐ ಥಿಂಕ್ ಫಾರ್ ಎ ಚೈಲ್ಡ್ ಟು ಡೆವಲಪ್ ಯೋಗ ಇಸ್ ಎ ಮಸ್ಟ್ an activity, and as teachers we also practice yoga. ತುಂಬ ಸಂತೋಷ. ಮಕ್ಕಳಿಗೆ ಅದೊಂದು ಸ್ಫೂರ್ತಿ. ನಮ್ಮ ಟೀಚರ್ಸ್ ಕೂಡ ಯೋಗಾಭ್ಯಾಸ ಮಾಡ್ತಾರೆ, ಅದರಿಂದ ನಾವು ಕಲಿಬೇಕು ಅನ್ನೋದು ಒಂದು ಮೋಟಿವೇಶನ್ ಸಿಗತ್ತೆ. ಯೋಗ ಡೇ ಅಂತ ಮಾಡಿದಾಗಲೂ ನಾವು ಟೀಚರ್ಸ್ ಎಲ್ಲ ಸೇರಿಕೊಂಡು ಮಕ್ಕಳ ಜೊತೆ ಮಾಡ್ತೀವಿ. ಸೊ ದಟ್ ಈಸ್ ಅನ್ ಎನ್ಕರೇಜ್ಮೆಂಟ್ ಫಾರ್ ದ ಸ್ಟೂಡೆಂಟ್ಸ್ ಆಲ್ಸೋ. ಮೇಡಮ್, ಇದಿಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ಆಯಿತು. ಇನ್ನು ಅಕಾಡೆಮಿಕ್ಸ್ ಅಂತ ಬಂದಾಗ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಕೋರ್ಸ್ ಏನಿದೆ ಅದನ್ನು ಬಿಟ್ಟು ಬೇರೆ ಎಕ್ಸ್ಟ್ರಾ ಎಕ್ಸಾಮ್ಸ್ ಅಥವಾ ಏನಾದರೂ ಕಳಿಸ್ತೀರಾ, ನೀವು ಕಂಡಕ್ಟ್ ಮಾಡ್ತೀರಾ ಶಾಲೆಯಲ್ಲಿ? ಸೊ ಮಕ್ಕಳ ಬೆಳವಣಿಗೆಗೋಸ್ಕರ ವಿ ಕಂಡಕ್ಟ್ ಅ ಲಾಟ್ ಆಫ್ ಎಕ್ಸಾಮಿನೇಷನ್ಸ್ ಫ್ರಮ್ ಔಟ್ಸೈಡ್ ಸೋರ್ಸಸ್. ಮ್ಯಾಥಮೆಟಿಕ್ಸ್ನಲ್ಲೂ, ಸೈನ್ಸು, ಜನರಲ್ ನಾಲೆಜ್. ಆ್ಯಂಡ್ ನಮ್ಮ ಸಂಸ್ಕೃತಿ ಬಗ್ಗೆ ಇರೋದು ದಟ್ ಈಸ್ ಭಾರತೀಯ ಸಂಸ್ಕೃತ ವಿದ್ಯಾಪೀಠ ಕಡೆಯಿಂದ ನಾವು ರಾಮಾಯಣ ಆ್ಯಂಡ್ ಮಹಾಭಾರತ ಎಕ್ಸಾಮಿನೇಷನ್ಸು ಫಾರ್ 8th ಸ್ಟ್ಯಾಂಡರ್ಡ್, 9th and the 10th ಸ್ಟ್ಯಾಂಡರ್ಡ್ ಕಂಪಲ್ಸರಿಯಾಗಿ ವಿ ವಿಲ್ ಡೂ ಇಟ್. ಸೊ ನಮ್ಮ ರಾಮಾಯಣ ಮಹಾಭಾರತ ತುಂಬ ಚೆನ್ನಾಗಿ ಮಕ್ಕಳು ಅರ್ಥ ಮಾಡ್ಕೋತಾರೆ. ಇದು ಆ್ಯಕ್ಚುಲಿ ಇವಾಗಿನ ಮಕ್ಕಳಿಗೆ ಇದು ಮಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಪರಂಪರೆ, ಸಂಸ್ಕೃತಿ ಇರ್ಬೋದು, ಪೌರಾಣಿಕ ಹಿನ್ನೆಲೆಯನ್ನು ಕೂಡ ನಮ್ಮ ದೇಶದ ಶ್ರೀಮಂತಿಕೆಯನ್ನು ಎದ್ದು ತೋರಿಸುವಂತಹ ರಾಮಾಯಣ ಮಹಾಭಾರತ, ಇದ್ರ ಬಗ್ಗೆ ಕೂಡ ನೀವು ನಾಲೆಡ್ಜ್ ಇದು ಈ ಎಕ್ಸಾಮ್ಸ್ ಮೂಲಕ ಕೊಡ್ತಾ ಇರೋದು ಅಪ್ರಿಷಿಯೇಟ್ ಮಾಡಬೇಕಾಗಿರೋಂಥ ವಿಷಯ. ಇನ್ನು ಸ್ಕೂಲಲ್ಲಿ ಯಾವೆಲ್ಲ ಫೆಸಿಲಿಟೀಸ್ ಇದೆ, ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ ಅಂತ ಹೇಳಿದ್ರಿ. ಸೊ ಫೆಸಿಲಿಟೀಸ್ ಅಂತ ಬಂದಾಗ ಲ್ಯಾಬ್ ಆಗಿರಬಹುದು ಅಥವಾ ಒಂದು ಸ್ಪೋರ್ಟ್ಸ್ ಎನ್ವೈರ್ನ್ಮೆಂಟ್ ಇರ್ಬೋದು, ಇದ್ರ ಬಗ್ಗೆ ಏನು ಹೇಳ್ತಾರೆ? ಅಕಾಡೆಮಿಕ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಮಾರ್ಟ್ ಕ್ಲಾಸಸ್. ಸೊ ದಟ್ ಇಸ್ ಎ ಇಂಟ್ರಾಕ್ಟಿವ್ ಕ್ಲಾಸ್. ಸೊ ವಿ ಹ್ಯಾವ್ ಸ್ಮಾರ್ಟ್ ಕ್ಲಾಸಸ್ ಫಾರ್ 6th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪಾಠ ಸ್ಮಾರ್ಟ್ ಬೋರ್ಡಿಂದನೂ ಆಗುತ್ತೆ. ಸೊ ದಟ್ ಈಸ್ ಅನ್ ಆ್ಯಡೆಡ್ ಥಿಂಗ್ ದಟ್ ವಿ ಕ್ಯಾನ್ ಟಾಕ್ ಅಬೌಟ್, ಎಸ್ಪೆಷಲಿ ಬಿ ಇಟ್ ಎ ಸೈನ್ಸ್ ಆರ್ ಎ ಸೋಷಲ್ ಸೈನ್ಸ್ ಸಬ್ಜೆಕ್ಟ್ಸ್ ಇದ್ದಾಗ ಮಕ್ಕಳಿಗೆ ಎಕ್ಸ್ಪ್ಲನೇಷನ್ ಮುಖಾಂತರ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ. ದೆನ್ ವಿ ಹ್ಯಾವ್ ಫಾರ್ ದ ನಾವು ಕಂಪ್ಯೂಟರ್ ಜನ್ರೇಷನ್ ಇರೋದ್ರಿಂದ ಕಂಪ್ಯೂಟರ್ ನಾಲೆಜ್ ಇಸ್ ಎ ಮಸ್ಟ್. ಸೊ ವಿ ಹ್ಯಾವ್ ಎ ಗುಡ್ teaching faculty for the computer department also, and we have computer classes from 1st standard to 10th standard. Then lab facility ಏನೇನು ನಮ್ಮ ಕಡೆಯಿಂದ ತೋರ್ಸೋಕ್ಕಾಗತ್ತೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ, that also being shown to them. ಓಕೆ,
ದಟ್ಸ್ ನೈಸ್. ಇನ್ನು ರಿಸಲ್ಟ್ ಅಂತ ಬಂದಾಗ ಅಕಾಡೆಮಿಕ್ಸ್ ರಿಸಲ್ಟ್ ಇರ್ಬೋದು, ಅದರ ಸಕ್ಸಸ್ ರೇಟ್ ಎಷ್ಟಿದೆ? ನಮ್ಮ ಸ್ಕೂಲು ಅಡ್ಮಿಷನ್ಸ್ ಬಂದಾಗ ನಾವು ತಂದೆ ತಾಯಿಗಳ ಯಾವ ಕಡೆಯಿಂದ ಬಂದಿದ್ದಾರೆ, ಎಷ್ಟು ಓದಿದ್ದಾರೆ ಅಂತ ಕೇಳಲ್ಲ. ಮಕ್ಕಳಿಗೆ ಎಸ್ ದೇ ಸೀಕ್ ಅಡ್ಮಿಷನ್ ಅಂದರೆ ನಾವು ಆ್ಯಂಡ್ ದ ರಿಸಲ್ಟ್ಸ್ 97 ಇನ್ ದ ಫಸ್ಟ್ ಬ್ಯಾಚ್ ಆಫ್ SSLC. ಸೊ ಆಲ್ವೇಸ್ ಅಬೌವ್ 90 ಇದೆ. ದೇರ್ ಆರ್ ಇಯರ್ಸ್ ವೇರ್ ವಿ ಹ್ಯಾವ್ ಗಾಟ್ 100% ರಿಸಲ್ಟು. ಅದು ಎವ್ರಿ ಒನ್ ಅಪ್ರಿಷಿಯೇಟ್ಸ್ ಬಿಕಾಸ್ ದ ಬ್ಯಾಕ್ಗ್ರೌಂಡ್ ವಿತ್ ವಿಚ್ ದ ಸ್ಟೂಡೆಂಟ್ಸ್ ಕಮ್ ಟು ಅವರ್ ಸ್ಕೂಲ್ ಸೀಕಿಂಗ್ ಅಡ್ಮಿಷನ್ಸ್, ವಿ ಹ್ಯಾವ್ ಅಚೀವ್ಡ್ ಗ್ರೇಟ್. ಸೊ ರಿಯಲಿ ಪ್ರೌಡ್ ಆಫ್ ವಾಟ್ ಅವರ್ ಟೀಚರ್ಸ್ ಹ್ಯಾವ್ ಡನ್. ನಮ್ಮ ಇಷ್ಟೆಲ್ಲ ಫೆಸಿಲಿಟೀಸ್ ಮತ್ತು ಇಷ್ಟೊಂದೆಲ್ಲ ಆ್ಯಕ್ಟಿವಿಟೀಸ್ ಇರುವಾಗ ಅವಾರ್ಡ್ಸ್ ಆಗಿರ್ಬೋದು ಅವ್ರ ಅಚೀವ್ಮೆಂಟ್ಗೆ ಬರ್ತಾನೆ ಇರುತ್ತೆ. ಸೊ ಯಾವೆಲ್ಲ ಅವಾರ್ಡ್ಸ್ ನಿಮ್ಮ ಶಾಲೆಗೆ ದೊರೆತಿದೆ? ನಮ್ಮ ಸ್ಕೂಲು ಬ್ಯಾಂಗ್ಳೂರ್ ಸೌತ್ನಲ್ಲಿ ವಿ ಕಮ್ ಅಂಡರ್ ದಟ್ ಗ್ರೂಪ್ ಆ್ಯಂಡ್ ಫ್ರಮ್ ದ ಡಿಪಾರ್ಟ್ಮೆಂಟ್ ವಿ ಹ್ಯಾವ್ ಬೀನ್ ಆನರ್ಡ್ ಗೆಟಿಂಗ್ 100% ರಿಸಲ್ಟ್. ಅದು ತುಂಬ ಸತಿ ನಮಗೆ ಬಂದಿದೆ. ಆ್ಯಂಡ್ ದೆನ್ ವಿ ಆಲ್ಸೋ ಹ್ಯಾವ್ ಅಚೀವ್ ಫ್ರಮ್ ದ ಪ್ರೆಸ್ ಕ್ಲಬ್ an award to show that our school is the best among the South. So these are achievements that we have got it. ಮೇಡಮ್, ನಿಮ್ಮ ಶಾಲೆ ಬಗ್ಗೆ, ನಿಮ್ಮ ಶಾಲೆಯಲ್ಲಿ ನೀವು ಪ್ರೊವೈಡ್ ಮಾಡ್ತಿರುವಂತಹ ಫೆಸಿಲಿಟೀಸ್ ಬಗ್ಗೆ, ನಿಮ್ಮ ವಿದ್ಯಾರ್ಥಿಗಳ ವಿಶೇಷತೆಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. Thank you. BET ಕಾನ್ವೆಂಟ್ ಸ್ಕೂಲ್ ಬಗ್ಗೆ ಪ್ರಿನ್ಸಿಪಲ್ ಆಗಿರುವ ಸಂಧ್ಯಾ ಅವರು ಡೀಟೇಲ್ಡ್ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಶಾಲೆ ಬಗ್ಗೆ ಇನ್ನೂ ಇಬ್ರು ಟೀಚರ್ಸ್ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ನಾನು 1996 ಜೂನಲ್ಲಿ BET ಕಾನ್ವೆಂಟ್ಗೆ ಹೊಸದಾಗಿ ಸೇರಿದೆ. ಅಲ್ಲಿಂದ ಇಲ್ಲಿ ತನಕ ನಮ್ಮ ಜರ್ನಿ ಹೇಗಿತ್ತು ಅಂದರೆ, ಇದೊಂದು ಫ್ಯಾಮ್ಲಿಯಲ್ಲಿ ನಾವು ಮೂವ್ ಮಾಡ್ದಂಗೆ ಇತ್ತು. ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಆಗಿನ ಪ್ರಿನ್ಸಿಪಲ್ಗಳಾಗಲಿ ಯಾರೇ ಆಗಲಿ ನಮ್ಮ ಜೊತೆ ಅಷ್ಟು ಸ್ಮೂತಾಗಿ ಇಲ್ಲಿ ಯಾವ ಥರ ಪಾಠ ಮಾಡಬೇಕು ನಮ್ಮನ್ನ ಟ್ರೈನ್ ಮಾಡಿ, ಆಲ್ರೆಡಿ ಟ್ರೈನ್ಡ್ ಆದ್ರೂ ಇವರೆಲ್ಲ ಮ್ಯಾನೇಜ್ಮೆಂಟ್ ಅವರಿಂದ ಸಪೋರ್ಟಿಂದ ನಮಗೆ ಟ್ರೈನ್ ಆಗಿ ಈಗ ಒಂದು ಪರ್ಫೆಕ್ಟ್ ಟೀಚರ್ಸ್ ಅಂತ ಹೇಳೋ ಲೆವೆಲ್ಗೆ ನಾವು ಬಂದು ತಲುಪಿದ್ದೀವಿ. ಈ ಸ್ಕೂಲಲ್ಲಿ ನಾವು ಮಕ್ಕಳ ಜೊತೆನೇ ನಾವು ಬೆಳೆದ್ವಿ ಅಂತ ಹೇಳಬೇಕು. ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ನಮ್ಮನ್ನ ಯಾವ ಥರ ಟ್ರೈನ್ ಮಾಡ್ತಾರೆ ಅಂತಂದರೆ, ಸೊ ಮಕ್ಕಳ ಜೊತೆ ಪ್ಯಾರೆಂಟ್ಸ್ ಜೊತೆ ನೀವು ಯಾವ ಥರ ಮಿಂಗ್ಲ್ ಆಗಬೇಕು, ಅವ್ರನ್ನ ಯಾವ ಥರ ಓವರಾಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳೋದನ್ನು ಅವ್ರು ನಮಗೆ ಟ್ರೈನ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಸಪೋರ್ಟ್ ನಮ್ಗೆ ತುಂಬಾ ಇಲ್ಲಿ ಇದೆ. ಸೊ ಇದೊಂದು ಕುಟುಂಬ ಅಂತ ಹೇಳ್ಬೋದು. BET ಅಂತ ಹೇಳೋದು ಒಂದು ಕುಟುಂಬ. ಇಲ್ಲಿರೋ ಪ್ರತಿಯೊಂದು ಟೀಚರ್ಸ್ ಆಗಲಿ, ಇಲ್ಲಿ BET ಯಾವುದೇ ಸ್ಟಾಫ್ ಆಗಲಿ, ನಾವೆಲ್ಲ ಒಂದು ಕುಟುಂಬದ ಥರ ಇದ್ದೀವಿ. ನಮ್ಮ ಸ್ಕೂಲಲ್ಲಿ ಓದುವಂಥ ಮಕ್ಕಳು ಸಾಮಾಜಿಕ ವರ್ಗದ ಎಲ್ಲ ಥರದಿಂದಲೂ ಬಂದಿದ್ದಾರೆ. ಅವರಲ್ಲಿ ಶ್ರೀಮಂತರು ಬಡವರು ಯಾವ ಭೇದನೂ ಇಲ್ಲದೆ ನಾವು ಎಲ್ಲ ಮಕ್ಕಳಿಗೂ ಏಕ ರೀತಿಯ ವಿದ್ಯಾಭ್ಯಾಸವನ್ನು ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ನಾವು ಸೈನ್ಸ್ ಆಗಲಿ, ಮ್ಯಾಥಮೆಟಿಕ್ಸ್, ಯೋಗ, ಮ್ಯೂಸಿಕ್, ಡ್ಯಾನ್ಸ್, ಈವನ್ ಇನ್ ದ ವೆಸ್ಟರ್ನ್ ಆ್ಯಂಡ್ ದ ಕ್ಲಾಸಿಕಲ್ ಡ್ಯಾನ್ಸ್ ಬಗ್ಗೆನೂ ನಾವು ಮಕ್ಕಳಿಗೆ ಟ್ರೈನ್ ಮಾಡ್ತೀವಿ. ಸೊ SLCಯಲ್ಲಿ ಒಳ್ಳೆ ಸ್ಕೋರ್ ಬರಲಿ, 100% ರಿಸಲ್ಟ್ ಬರಲಿ ಅಂತ ಹೇಳಿಬಿಟ್ಟು ನಾವು ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್, ಸೊ ಜೂನಿಂದಲೇ ನಾವು ಶುರು ಮಾಡ್ತೀವಿ. ಆಫ್ಟರ್ ಸ್ಕೂಲ್ ಅವರ್ಸ್ 1 hour ಸ್ಪೆಷಲ್ ಕ್ಲಾಸ್ ಇಟ್ಬಿಟ್ಟು ಮಕ್ಕಳಲ್ಲಿ ಇರೋವಂಥ ಪ್ರಾಬ್ಲಮ್ ಏನಿದೆ, ಇಟ್ ಮೇ ಬಿ ಆ ಸ್ಟಡಿ ವೈಸ್ ಅವ್ರಿಗೆ ಯಾವುದಾದ್ರೂ ಅವ್ರಿಗೆ ವೀಕ್ ಸಬ್ಜೆಕ್ಟ್ ಇದ್ದರೆ ಅದಕ್ಕೆ ನಾವು ಸಪೋರ್ಟ್ ಕೊಡ್ತೀವಿ. ಅವ್ರನ್ನ ಯಾವ ಥರ ಓವರಾಲ್ ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಹೇಳೋದನ್ನು ನಾವು ಇಲ್ಲಿ ಎಲ್ಲ ಟೀಚರ್ಸು ಕೂತು ಡಿಸ್ಕಸ್ ಮಾಡಿ ಮಕ್ಕಳನ್ನ ಟ್ರೈನ್ ಮಾಡಿ ಈ ಸ್ಕೂಲ್ ಈ ಸೊಸೈಟಿಲಿ ನಂಬರ್ 1 ಆಗಬೇಕು ಅಂತ ನಾವೆಲ್ಲ ಪ್ರಯತ್ನ ಪಡ್ತೀವಿ. ನಮ್ಮ ಸ್ಕೂಲಲ್ಲಿ ಎಲ್ಲ ಕಡೆ ಇಲ್ಲೇ ನಮ್ಮ ಲೋಕಲ್ ಇದರಲ್ಲಿ ಕಂಪೇರ್ ಮಾಡಿದರೆ ಫೀಸ್ ಸ್ಟ್ರಕ್ಚರ್ ತುಂಬ ಕಮ್ಮಿ ಇದೆ. ಆದ್ರೂ ನಾವು ಮಕ್ಕಳನ್ನ ಮಾತ್ರ ಟಾಪ್ 1 ಲೆವೆಲಲ್ಲಿ ಟ್ರೈನ್ ಮಾಡ್ತೀವಿ. ನಮ್ಮ ಕೈಯಿಂದ ಟ್ರೈನ್ ಆದಂಥ ಮಕ್ಕಳು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಒಳ್ಳೆ ಪೊಸಿಷನ್ನ ಆಕ್ಯುಪೈ ಮಾಡಿದ್ದಾರೆ. ಇಟ್ ಮೇ ಬಿ ಯಾವ ಡಾಕ್ಟರ್ಸ್, ಇಂಜಿನಿಯರ್ಸ್, IAS ಆಫೀಸರ್ ಆಗಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಒಂದು ಹೆಮ್ಮೆ ಅನಿಸುತ್ತೆ. ನಾನು ಈ ಶಾಲೆಗೆ ಬಂದು 28 ವರ್ಷಗಳಾಗಿದೆ. ಅಂದರೆ 1998 ಜುಲೈ 17th ನಾನು ಇಲ್ಲಿ ಜಾಯ್ನ್ ಆಗಿದ್ದು. ನಾನು ಒಬ್ಬ ನರ್ಸರಿ ಟೀಚರ್ ಆಗಿ ಜಾಯ್ನ್ ಆಗಿ ಈಗ ಹೆಡ್ ಮಿನಿಸ್ಟ್ರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಯಾಕೆ ಇಷ್ಟು ವರ್ಷ ಜರ್ನಿ, 28 ವರ್ಷಗಳ ಜರ್ನಿ, ಇದು BET ಕಾನ್ವೆಂಟ್ ಅಂದ್ರೇ ಆಗಿದೆ. BET ಮೀನ್ಸ್ ಬೆಮೆಲ್ ಎಜುಕೇಷನ್ ಟ್ರಸ್ಟ್ ಅಂತ. ಇದು ಬೆಮೆಲ್ ಎಂಪ್ಲಾಯೀಸ್ಗಾಗಿ ಸ್ಥಾಪನೆ ಮಾಡಿದ್ದು, ಈ ಬಡಾವಣೆ ಎಂಪ್ಲಾಯೀಸ್ಗಾಗಿ ಸ್ಥಾಪನೆ ಮಾಡಿದ್ದು.
ಸೊ ಇಲ್ಲೊಂದು ಶಾಲೆ ಬೇಕು, ಆವಾಗಲೇ ಜನ ಇಲ್ಲಿಗೆ ಬರೋದು ಅಂತ ಬಿ ಟಿ ಕಾನ್ವೆಂಟ್ ಸ್ಥಾಪನೆ ಆಯಿತು. ಇಲ್ಲಿ ಎಲ್ಲ ವರ್ಗದ ಮಕ್ಕಳಿಗೂ ಬರೀ ಪಾಠದ ಜೊತೆ ಆಟದ ಜೊತೆ ಬೇರೆ ಎಲ್ಲ ಯೋಗ, ಡ್ಯಾನ್ಸ್, ಕಲ್ಚರಲ್, ಡ್ರಾಯಿಂಗ್, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಅದರ ಜೊತೆಗೆ ಎಲ್ಲ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತೆ. ಅದರ ಜೊತೆಗೆ ನಾವು ಎಕ್ಸಾಮ್ಸನ್ನು ಮಾಡ್ತೀವಿ. ಸೈನ್ಸ್, ಮ್ಯಾಥ್ಸ್, ಕನ್ನಡ, ರಾಮಾಯಣ, ಮಹಾಭಾರತ. ಮಕ್ಕಳಿಗೆ ಮಹಾಭಾರತದ ಕಥೆಗಳು, ಆ ಒಂದು ನೀತಿ ಕಥೆಗಳು ಗೊತ್ತಾಗಬೇಕು ಅಂತ ಮಹಾಭಾರತ, ರಾಮಾಯಣ ಪ್ರತಿ ವರ್ಷ ಪರೀಕ್ಷೆಗಳನ್ನು ನಡೆಸ್ತೀವಿ. ಸೊ ಹೀಗೆ ಎಲ್ಲ ಥರದರಲ್ಲೂ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಎಲ್ಲದರಲ್ಲೂ ಸಹ ನಮ್ಮ ಬಿ ಟಿ ಶಾಲೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದೆ. ರಿಸಲ್ಟ್ ಹೇಗಿದೆ ಅಂದರೆ ನಮ್ಮದು 1997 ಫಸ್ಟ್ 10th ಸ್ಟ್ಯಾಂಡರ್ಡ್ ಬ್ಯಾಚು ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ರಿಸಲ್ಟಲ್ಲಿ ನಾವು 98, 100%, 95% ಹೀಗೆ ಇದೆ. ನಮ್ಮ ಮಕ್ಕಳು ರ್ಯಾಂಕ್ ಸಹ ಬಂದಿದ್ದಾರೆ 10th. ಸೊ 625ಗೆ 624, 623 ಹೀಗೆ ಮಾರ್ಕ್ಸ್ ತಗೊಂಡು ಮಕ್ಕಳು ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಹಾಗೆ ಪ್ರತಿ ವರ್ಷವೂ ಒಳ್ಳೆ ರಿಸಲ್ಟ್ ನಮ್ಮ ಶಾಲೆ ಕೊಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ವರ್ಗದ ಮಕ್ಕಳು ಸಹ ಇಲ್ಲಿ ಶಾಲೆಗೆ ಸೇರ್ಕೋತಾ ಇದ್ದಾರೆ. ಪೇರೆಂಟ್ಸ್ಗೆ, ಪೋಷಕರಿಗೆ ಯಾವುದೇ ರೀತಿ ಇಂಟರ್ವ್ಯೂ ಇಲ್ಲ. ಅಂದರೆ ನೀವು ಡಿಗ್ರಿನೇ ಆಗಿರಬೇಕು, ಡಿಗ್ರಿ ಆಗಿದ್ದರೆ ಮಾತ್ರ ಸೇರಿಸ್ಕೋತೀವಿ ಆ ಥರ ಇಲ್ಲ. ಇಲ್ಲಿ ಎಲ್ಲ ವರ್ಗದ ಜನ, ಅಂದರೆ ಒಬ್ಬ ಕ್ಯಾಬ್ ಡ್ರೈವರು, ಮತ್ತು ಒಬ್ಬ ತರಕಾರಿ ಮಾರೋರು, ಒಬ್ಬ ಅದೇ ಡಾಕ್ಟ್ರು, ಇಂಜಿನಿಯರು, ಹೀಗೆ ಎಲ್ಲ ವರ್ಗದ ಮಕ್ಕಳು ಮೇಯ್ನ್ ಫಸ್ಟು ಬೆಮೆಲ್ ಎಂಪ್ಲಾಯೀಸ್ ಮಕ್ಕಳು ಸೇರಿದರು. ಈಗ ಎಲ್ಲರೂ ಸಹ ವಿದೇಶಗಳಲ್ಲಿ ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿದ್ದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಇಡೀ ಪ್ರಪಂಚದಾದ್ಯಂತ ಇದ್ದಾರೆ. ಅದರಲ್ಲೂ ನಮ್ಮ ಮಕ್ಕಳು ಸಹ ಇಲ್ಲಿ ಇರುವಂಥ ಎಲ್ಲ ಟೀಚರ್ಸ್ ಮಕ್ಕಳು ಇಲ್ಲೇ ಓದಿದಂಥವರು. ಸೊ ಒಳ್ಳೆ ಪೋಸ್ಟಲ್ಲಿ ಇದ್ದಾರೆ. ಎಲ್ಲ ಇಂಜಿನಿಯರ್ಸ್, ಡಾಕ್ಟ್ರ್, IAS ಆಫೀಸರ್ ಆಗಿದ್ದಾರೆ. ಮತ್ತು ಅಮೆರಿಕ ಅಲ್ಲೆಲ್ಲ ಹೋಗಿ MS ಎಲ್ಲ ಮುಗಿಸ್ಕೊಂಡಿದ್ದಾರೆ. ಸೊ ಹೀಗೆ ನಮ್ಮ ಕಾನ್ವೆಂಟ್, ಬಿ ಟಿ ಕಾನ್ವೆಂಟ್ ಏನಿದೆ, ಬೆಸ್ಟ್ ಕಾನ್ವೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, RR ನಗರದ ಶಿಲ್ಪಿಗಳು ಅಂತಲೇ ಹೆಸರುವಾಸಿಯಾಗಿರುವ ಶ್ರೀ R ಅರುಣಾಚಲಂ ಅವರು ಈ ಶಾಲೆಯ ಸಂಸ್ಥಾಪಕರು ಹೌದು. ಅವರು ಶಾಲೆ ಬಗ್ಗೆ, ತಮ್ಮ ಸಂಸ್ಥೆ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ. ನೋಡೋಣ ಬನ್ನಿ. PET ಕಾನ್ವೆಂಟು ರಾಜರಾಜೇಶ್ವರಿ ನಗರದಲ್ಲಿ ನಾವು 30 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ದೀವಿ. ಈ ಬಡಾವಣೆಯನ್ನು ಮಾಡುವಾಗ ಶಾಲೆ ಇರಲಿಲ್ಲ. ಸೊ ಎಲ್ಲರೂ ಮನೆ ಕಟ್ಟಬೇಕಾದ್ರೆ ಒಂದು ಶಾಲೆ ಇರಬೇಕು, ಮಕ್ಕಳಿಗೆ ಶಾಲೆ ಇಲ್ಲದೆ ನಾವು ಮನೆ ಕಟ್ಟೋಕ್ಕಾಗಲ್ಲ ಅನ್ನೋ ಒಂದು ವಿರೋಧವಾಗಿ ಮಾತಾಡಿದ್ರು. ಅದಕ್ಕಾಗಿ ನಾವೇನು ಮಾಡಿದ್ದೀವಿ, ಶಾಲೆಯನ್ನು ಮೊದಲು ಶುರು ಮಾಡಿದ್ದೀವಿ. ಆ ಶಾಲೆಯನ್ನು ಶುರು ಮಾಡಿ ಕಾರ್ಮಿಕರಿಗಾಗಿ, ಅಂದರೆ ಇಲ್ಲಿ ಯಾರು ಬಂದು ಮನೆ ಕಟ್ಟಿದ್ದಾರೆ ಅವ್ರಿಗೆಲ್ಲ ಅನುಕೂಲಕ್ಕಾಗಿ ನಾವು ಶಾಲೆನ ಶುರು ಮಾಡಿದೋ. ಇದು ಹಾಗೆ ಇದೇ ರೀತಿ ಏಳಿಗೆ ಆಗ್ತಾ ಶಾಲೆ ಬಂದು ಒಳ್ಳೆ ರೀತಿಯಲ್ಲಿ ಬೆಳೀತು. ಈಗ 1,000 ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನಮ್ಮ ಶಾಲೆಯಲ್ಲಿ ಬಂದು ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಸುತ್ತಮುತ್ತ ರಾಜೇಶ್ವರಿ ನಗರದಲ್ಲಿ ಯಾರು ಬಡವರಿದ್ದಾರೋ ಅವ್ರಿಗೆಲ್ಲರಿಗೂ ಇಂಗ್ಲೀಷ್ ಮೀಡಿಯಮ್ಮು ತಲುಪಲಿ ಅನ್ನೋ ಒಂದು ಉದ್ದೇಶ ಭಾಳ ಸ್ಟ್ರಾಂಗಾಗಿ ಮನಸ್ಸಲ್ಲಿಟ್ಟು ನಾವು ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ಮೇಸ್ತ್ರಿ ಕೆಲಸ ಮಾಡೋರಿರ್ಬೋದು, ತರಕಾರಿ ಮಾರೋರಿರ್ಬೋದು, ಆಟೋ ರಿಕ್ಷಾ ಮಕ್ಕಳಿರ್ಬೋದು, ಎಲ್ಲರಿಗೂ ನಾವು ಈ ವಿದ್ಯೆ ಕಲೀಲಿ ಅನ್ನೋಂಥ ಅವಕಾಶವನ್ನು ನಾವು ಮುಗ್ಧವಾಗಿ ಕೊಟ್ಟಿದ್ದೀವಿ. ತಂದೆ ತಾಯಿಗೆ ನಾವು ಯಾವುದೇ ರೀತಿ ಇಂಟ್ರ್ಯೂ ಮಾಡೋದಿಲ್ಲ. ನಾವೇನೇ ಅದೆಲ್ಲವನ್ನೂ ನಾವು ಫಿಲ್ಟರ್ ಮಾಡಿ, ನಮ್ಮ ಟೀಚರ್ಗಳು ಭಾಳ ಸ್ಯಾಕ್ರಿಫೈಸಿಂದ, ಅಂದರೆ ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ ಮಾಡಿ ಅವ್ರಿಗೆ ವಿದ್ಯಾಭ್ಯಾಸ ಹೇಳಿ ನಮ್ಮ ಶಾಲೆ ಬಂದು ರಿಸಲ್ಟ್ನಲ್ಲಿ 98%, 100% ರಿಸಲ್ಟ್ SSLCಲಿ ಕೊಡುವಂಥ ಒಂದು ರೀತಿಯಲ್ಲಿ ಒಂದು ಮುಂದುವರೆದಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಓದೋದು ಇದೆಲ್ಲ ಓದೋದ್ರ ಜೊತೆಗೆ ನಾವು ಬೇರೆ ಒಂದು ಕ್ರಿಯೆಗಳು ಅಥವಾ ಕ್ರಿಯೆಗಳನ್ನ ಕಲ್ತಿರಬೇಕು. ಅದಕ್ಕಾಗಿ ನಾವು ಭಾಳ ಉದ್ದೇಶವಾಗಿಟ್ಟು ಮೈಂಡ್ ಪೀಸ್ಫುಲ್ನೆಸ್ ಬೇಕು ಅನ್ನೋದು ಭಾಳ ಉದ್ದೇಶವಾಗಿತ್ತು. ಅದರಿಂದ ನಾವೇನು ಮಾಡಿದ್ದೀವಿ, ಇಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು 20 ವರ್ಷದ ಹಿಂದೆಯೇ ನಾವು ಯೋಗ ಇನ್ಸ್ಟ್ರಕ್ಟರ್ನ ಅಪಾಯಿಂಟ್ ಮಾಡಿ ಮಕ್ಕಳಿಗೆ ಚಿಕ್ಕದ್ರಿಂದನೇ ಯೋಗಾಭ್ಯಾಸನ ಕಲಿಸಿ ನಾವು ಶಾಲೆಯಲ್ಲಿ ಎಲ್ಲರನ್ನೂ ಟ್ರೈನ್ ಮಾಡಿದ್ದೀವಿ. ನಮ್ಮದು ಮಕ್ಕಳು ಬಂದು ನ್ಯಾಷನಲ್ ಚಾಂಪಿಯನು, ಸ್ಟೇಟ್ ಚಾಂಪಿಯನ್ಶಿಪ್ಪು, ಎಲ್ಲ ಚಾಂಪಿಯನ್ಶಿಪ್ಪು ಯೋಗಲ್ಲಿ ಮಾಡಿದ್ದಾರೆ. ಈ ಯೋಗ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಸಪೋರ್ಟಿವ್ ಅಂತ ಹೇಳ್ತೀನಿ. ಯಾಕೆಂದರೆ
ಮೈಂಡನ್ನ ಬಂದು ಭಾಳ ಕಂಟ್ರೋಲ್ ಇಡೋವಂಥ ಒಂದು ಯೋಗದ ಒಂದು ಪ್ರತಿಫಲನ ನಮ್ಮ ಸ್ಟೂಡೆಂಟ್ ಪಡೆದಿದ್ದಾರೆ. ಸೊ ನಮ್ಮ ಸ್ಟೂಡೆಂಟ್ಗಳು ಆಲ್ಮೋಸ್ಟ್ ಆಲ್ 80% ಬಂದು ಮಲ್ಟಿನ್ಯಾಷನಲ್ ಕಂಪನೀಸಲ್ಲೇ ಕೆಲಸ ಮಾಡೋದು. ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಯೋಗ ಅಂತ ಹೇಳೋಕ್ಕೆ ನಾನು ಭಾಳ ಖುಷಿಯಾಗಿ ಹೇಳ್ತೀನಿ. ಸೊ ಒಂದು ಯೋಗ ಎಲ್ಲ ಶಾಲೆಗಳಲ್ಲೂ ಯೋಗನ ನೀವು ಯಾವಾಗ ನೀವು ಅದ್ರ ಜೊತೆಗೆ ಸೇರಿಸ್ತೀರೋ ಆಗ ನಿಮ್ಮ ಶಾಲೆಗಳು ಒಂದು ರೀತಿಯಲ್ಲಿ ಜ್ಞಾನ ಬೆಳೆಯುತ್ತೆ. ಅಂದರೆ ಇದರೊಳಗೆ ಮೆಡಿಟೇಷನ್ ಅಡಾಪ್ಷನ್ ಇರ್ತದೆ, ಯೋಗ ಅಡಾಪ್ಷನ್ ಇರ್ತದೆ. ಅಂದರೆ ಹುಡುಗರು ಒಳ್ಳೆ ರೀತಿಯಲ್ಲಿ ವಿದ್ಯೆನ ಕಲಿತಾರೆ. ಒಂದು ಸಾಫ್ಟಾಗಿ ಸ್ಮಾರ್ಟಾಗಿ ವಿದ್ಯೆ ಕಲಿಯೋಂಥ ಒಂದು ಅವಕಾಶ ಇರೋದ್ರಿಂದ ಯೋಗನೇ ನಮ್ಮ ವಿದ್ಯಾಭ್ಯಾಸ ಮೇಲೆ ಎತ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಿದೆ ಅಂತ ಹೇಳಿದ್ರು ನಾನು ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಇವತ್ತು ರಾಜರಾಜೇಶ್ವರಿ ನಗರದಲ್ಲಿರುವ BET ಕಾನ್ವೆಂಟ್ ಸ್ಕೂಲ್ನಲ್ಲಿದ್ದೀವಿ. ನಮ್ಮ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನಲ್ಲಿ ಯೋಗವನ್ನು ಯಾವ ರೀತಿ ಪ್ರಮೋಟ್ ಮಾಡಲಾಗುತ್ತೆ, ಯಾವ ರೀತಿಯಾಗಿ ಯೋಗಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂತ ತೋರಿಸೋದಾಗಿತ್ತು. ನಿಮ್ಮ ಸ್ಕೂಲ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಫೀಚರ್ ಆಗಬೇಕು ಅಂದರೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು. ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಇನ್ಸ್ಟಿಟ್ಯೂಟ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.